ನಮಸ್ಕಾರ. ನಲ್ಮೆಯ ಕಲಾ ಬಾಂಧವರೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಪ್ರೀತಿಯ ಕಲಾ ಚಾವಡಿಯ ಸಹೃದಯ ಮಹಿಳಾ ಸದಸ್ಯರೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತಾ ನಿಮ್ಮ ಭಗಿನಿ ನಾನು ದೀಪಾ ಜಾಯ್ಸ್. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಎಲ್ಲಾ ಪೋಸ್ಟ್ಗಳು ತುಂಬಾ ಖುಷಿಯಾಗುತ್ತೆ ನೋಡ್ತಾ ದಿನದಿನಕ್ಕೂ ಹೊಸ ಹೊಸ ರಾಗಗಳು, ಹೊಸ ಹೊಸ ಹಾಡುಗಳು, ಹೊಸ ಹೊಸ ಕವಿತೆಗಳು ನಮ್ಮ ಮುಂದೆ ಬರ್ತಾ ಇದೆ. ತುಂಬಾ ಖುಷಿ ಆಗತ್ತೆ. ಸ್ವಲ್ಪ ಬಿಸಿ ಆಗಿರೋದ್ರಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಈ ವಿಶೇಷ ಸಂದರ್ಶನ ಕಾರ್ಯಕ್ರಮ ತುಂಬಾ ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಕೂಡ ಕೆಲವು ಮಹಿಳೆಯರನ್ನ ಸೆಲೆಕ್ಟ್ ಮಾಡಿದ್ದೀವಿ. ನಮ್ಮೊಂದಿಗೆ ಹೆಚ್ಚಾಗಿ ಯಾರು ಪೋಸ್ಟ್ ಮಾಡಿರ್ತಾರೋ ಅವ್ರ ಸೆಲೆಕ್ಟ್ ಮಾಡಿ ನಾವು ಇವತ್ತು ಸಂದರ್ಶನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಬೇಂದ್ರೆ ಅವರ ತವರೂರಿನವರಾದಂತಹ ಶ್ರೀಮತಿ ಮೇಘನಾ ಜಾಗೀರ್ದಾರ್. ಹೌದು ನೋಡ್ರಿ, ಅವ್ರನ್ನ ನಾನು ಮೇಘನಾ ಮಾಮಿ ಅಂತ ಕರೆದ ಅಭ್ಯಾಸ ಆಗ್ಬಿಟ್ಟಿದೆ. ಇವತ್ತು ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಮೇಘನಾ ಅವರೇ. ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ದೀಪಾ ಅವರೇ, ನಿಮಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರಿಗೆ ಮತ್ತು ಎಲ್ಲ ನಿರ್ವಾಹಕರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ನನ್ನ ಈ ವಿಶೇಷ ಸಂದರ್ಶನಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೇಘನಾ ಅವರೇ, ನಿಮ್ಮ ಕಿರುಪರಿಚಯ ಮಾತ್ರ ನಮಗೆ ಗೊತ್ತಿದೆ. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ನಿಮ್ಮ ಪೂರ್ಣ ಪರಿಚಯವನ್ನು ನಮ್ಮ ಚಾವಡಿ ಸದಸ್ಯರೆಲ್ಲರಿಗೂ ತಿಳಿಸ್ಕೊಡ್ತೀರಾ? ಇನ್ನು ನನ್ನ ಕುಟುಂಬ ಅಂದ್ರೆ, ನಾನು ಬಿಜಾಪುರ ಜಿಲ್ಲೆ ಮುದ್ದೇಬೇಳದೊಳಗೆ ಬೆಳೆದವಳು. ಕನ್ನಡದಲ್ಲಿ BA ಪದವೀಧರಳು. ಮತ್ತು ಯಲಗೂರು ಹತ್ತಿರದಿಂದ ನಾನು ಯಲಗೂರೇಶಿನ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಳು. ನನಗೆ ಮದುವೆ ಮೊದಲು ತವ್ರ ಮನೆಯಲ್ಲಿ ಸಾಂಪ್ರದಾಯಿಕ ವಾತಾವರಣ, ಮದುವೆ ನಂತರ ಅತ್ತೆ ಮನೆಯಲ್ಲಿ ಕೂಡ ಆಧ್ಯಾತ್ಮಿಕ ವಾತಾವರಣ. ಯಾಕಂದರೆ ನಮ್ಮ ಮಂತನ ಸ್ವಾಮಿಗಳ ಮಂತನ, ನಮ್ಮ ಸ್ವಾಮಿಗಳು ಅಂದರೆ ನಮ್ಮ ಮನೆಯವರ ಊರು ರಾಯಚೂರು ಜಿಲ್ಲೆ ಚಿತ್ತಾಪುರ ಅಂತ ಹೇಳಿ ಒಂದು ಗ್ರಾಮ. ಅಲ್ಲಿ ನಮ್ಮ ಸ್ವಾಮಿಗಳು ವೃಂದಾವನದ. ನಮ್ಮ ಸ್ವಾಮಿಗಳು ಶ್ರೀ ಶ್ರೀ ಸತ್ಯಪರಾಕ್ರಮ ತೀರ್ಥರು ಅಂತ. ಅಂಥವರ ಒಂದು ಉತ್ತರಾದಿ ಮಠದ ವಂಶಜರು ನಾವು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಅನ್ನಿಸ್ತದೆ. ಇಂಥ ಸಾಂಪ್ರದಾಯಿಕ ವಾತಾವರಣದೊಳಗೆ ಬೆಳೆದ ಒಂದು ಭಾಗ್ಯ ನಂದು. ಇನ್ನು ನಮ್ಮ ಯಜಮಾನರು KVG ಬ್ಯಾಂಕಿನ ನಿವೃತ್ತ ಅಧಿಕಾರಿಗಳು ಅವರು. ಆದರೆ ಕೆಲಸದೊಳಗಿದ್ದಾಗ ಕಾರ್ಯನಿಮಿತ್ತ ಧಾರವಾಡಕ್ಕೆ ಬಂದಾಗ ಯಾವಾಗಲೂ ಮನೋಹರ ಗ್ರಂಥಮಾಲಾ ಅಂಥೇಳಿ ಅದರೊಳಗೆ ಆ ಸಂಪರ್ಕದೊಳಗಿದ್ದವರು. ಅದು ಒಂದು GB ಜೋಶಿ ಟ್ರಸ್ಟು. ಅಲ್ಲಿ ಎಲ್ಲ ಸಾಹಿತಿಗಳು ಒಡನಾಟ, ಅಲ್ಲಿ ಎಲ್ಲ ಸಾಹಿತಿಗಳು ಬರ್ತಾಯಿದ್ರು. ಅಂದರೆ GB ಜೋಶಿ ಅವರು, ಬೇಂದ್ರೆ ಅವರು, ಶಂಬಾ ಅವರು, ಕಾರ್ನಾಡ್, ಕಾರಂತ್, ನಾಗಾಭರಣ, ಗಿರಡ್ಡಿ ಗೋವಿಂದರಾಜ್ ಎಲ್ಲರೂ ಅಲ್ಲಿ ಬರುವುದು ಭಾಳ. ಅಲ್ಲೆಲ್ಲರೂ ಅವರ ಒಡನಾಟ. ಆವಾಗ ನಮ್ಮ ಮನೆಯವ್ರು ಹೋಗುವಾಗ ನಾನು ಅವ್ರ ಜೊತೆ ಆವಾಗ ಅಲ್ಲಿ ಹೋಗ್ತಿದ್ದೆ. ಹೀಗಾಗಿ ಅಂತಹ ಮನೆಯರ ಭೇಟಿಯಾಗುವ ಸುಯೋಗ ನನಗೆ ಸಿಗ್ತಿತ್ತು. ಅದು ಒಂದು ಭಾಳ ಸಂತೋಷ ಕೊಡ್ತಿತ್ತು. ಇನ್ನು ಮಕ್ಕಳ ವಿಷಯಕ್ಕೆ ಬಂದ್ರೆ, ಈಗಿನ ಕಾಲಕ್ಕೆ ನೋಡ್ಲಿಕ್ಕೆ ಕೂತ್ರೆ ನನ್ನ ಕುಟುಂಬ ಭಾಳ ದೊಡ್ಡದು. ಯಾಕಂತಂದ್ರೆ ಈಗ ಒಂದೇ ಮಗು ಸಾಕಂತಾರೆ. ಆದರೆ ನನಗೆ 4 ಮಕ್ಕಳು, 3 ಮಂದಿ ಹೆಣ್ಮಕ್ಳು, ಒಬ್ಬ ಮಗ. ಎಲ್ಲರೂ ಸುಶಿಕ್ಷಿತರು, ಒಳ್ಳೆಯ ಶಿಕ್ಷಣ ಪಡೆದು ತಮ್ಮ ಇದರೊಳಗೆ ಜವಾಬ್ದಾರಿಯಿಂದ ಇದ್ದಾರೆ. ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ, ಈ ನೆರಳಿನೊಳಗೆ ಬೆಳೆದಿದ್ದಕ್ಕೆ ಎಲ್ಲ ಮಕ್ಕಳು ಸುಶಿಕ್ಷಿತರಾಗಿ ಬೆಳೆದಾರೆ. ಮತ್ತು 3 ಮಂದಿ ಹೆಣ್ಮಕ್ಳು ಈಗ ಮದುವೆಯಾಗಿ ತಮ್ಮ ಮನೆಯೊಳಗೆ ಕೂಡು ಕುಟುಂಬದೊಳಗೆ ಆರಾಮಿದ್ದಾರೆ, ಚೆನ್ನಾಗಿದ್ದಾರೆ. ಮದುವೆ ಮೊದಲು ಅವರೆಲ್ಲ ಡ್ರಾಮಾ ಆರ್ಟಿಸ್ಟು ಇದು ಎಲ್ಲ ಮಾಡ್ತಾಯಿದ್ರು. ನಂತರ ಮಗ ಕೂಡ ಒಳ್ಳೆಯ ಸಂಸ್ಕಾರದೊಂದಿಗೆ ಬೆಳೆದ. ಅವರು ಈಗ ಮಗ ಸೊಸಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸು. ಅವ್ರು ಬೆಂಗಳೂರಿನೊಳಗಿರ್ತಾರೆ. ನಾವು ಕೂಡ ಅವ್ರ ಜೊತೆನೇ ಅಲ್ಲೇ ಇರ್ತೀವಿ. ಹೆಚ್ಚಿನ ಭಾಗ ಬೆಂಗಳೂರು, ಧಾರವಾಡ ಅಡ್ಡಾಡ್ಕೋತಿರ್ತೀವಿ. ಮತ್ತು ಹಿಂಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆನೂ ಬೆಂಗಳೂರಿನಲ್ಲಿ ನಮ್ಮದು ಸಂತೃಪ್ತಿ ಜೀವನ. ಈ ನಮ್ಮ ಜೀವನದ ಸಂಧ್ಯಾ ಸಮಯ ಸಂತೃಪ್ತಿಯಿಂದ ಕೂಡ್ಯದ. ನಮ್ಮದೊಂದು ಸುಖಿ ಸಂಸಾರ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಇದೆಲ್ಲ ಸಿಗಬೇಕಂತಂದ್ರೆ ಗುರು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ ಎಲ್ಲ ಇರಬೇಕು ಅಂತ ನನ್ನ ಅನಿಸಿಕೆ. ಭಾರಿ ಖುಷಿ ಆಯ್ತು ನೋಡ್ರಿ ಮಾಮಿ ಕೇಳಿ.
ಯಾಕಂದರೆ ಅಷ್ಟು ದೊಡ್ಡ ಸಂಸ್ಕಾರ ಹೊಂದಂತಹ ಗುರು ಪರಂಪರೆಯಿಂದ ಬಂದವರು ನೀವು. ನಿಜಕ್ಕೂ ನೀವು ಪುಣ್ಯವಂತರು, ಸುಖಿ ಕುಟುಂಬ. ಇದೆಲ್ಲ ಕೇಳಿ ಬಹಳ ಖುಷಿ ಆಗ್ತದೆ. ಹರಿವಾಯು ಗುರುಗಳ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾವೆಲ್ಲರೂ ಕೇಳ್ಕೊತೀವಿ. ಹಾಗೆ ಮಾಮಿ, ನಿಮಗೆ ಕಲಾ ಚಾವಡಿಯನ್ನು ಪರಿಚಯ ಮಾಡಿದ್ದು ಯಾರು, ಹೇಗೆ ಪರಿಚಯ ಆಯಿತು, ಅದೊಂದು ಸ್ವಲ್ಪ ನಮಗೆ ವಿವರವಾಗಿ ಹೇಳ್ತೀರಾ? ಈ ನಮ್ಮ ಹೆಮ್ಮೆಯ ಕಲಾ ಚಾವಡಿಯನ್ನು ಪರಿಚಯಿಸಿದ್ದು ನನ್ನ ಸ್ನೇಹಿತೆ ಶ್ರೀಮತಿ ಸುರೇಖಾ ವರಗಿರಿ ಅವರು. ನನಗೆ ನಿಮ್ಮ ಹವ್ಯಾಸ ಅಭಿರುಚಿಗೆ ತಕ್ಕಂತಹ ಗ್ರೂಪ್ ಇದಕ್ಕೆ ಸದಸ್ಯ ಆಗಿ ಅಂತ ಅವರೇ ಹೇಳಿದ್ದು. ಇಂಥ ಕಲಾ ಕಾರಂಜಿಯ ಸಿಂಚನ ಮಾಡಿಸಿದ್ದು ಶ್ರೀಮತಿ ಸುರೇಖಾ ವರಗಿರಿ ಅವರು. ಅವರಿಗೆ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವರು ಈಗ ತಮ್ಮ ಕಾರ್ಯಬಾಹುಲ್ಯದಲ್ಲಿ ಈಗ ಸಕ್ರಿಯವಾಗಿ ಇದರೊಳಗೆ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಮತ್ತೆ ನೀವು ತುಂಬ ಅದ್ಭುತವಾದ ಲೇಖಕಿ, ಬರಹಗಾರ್ತಿ, ಆಮೇಲೆ ಗಾಯಕಿ ಕೂಡ. ಇದರಲ್ಲಿ ಎರಡು ಮಾತಿಲ್ಲ. ನಿಮಗೆ ಸಂಗೀತ ಅಭ್ಯಾಸ ಆಗಿದ್ದು ಎಲ್ಲಿ, ಯಾರಿಂದ ಕಲಿತ್ರಿ? ಹಾಡುಗಳು ಭಾಳ ಚಂದ ಅನಿಸ್ತಾವ ನೀವು ಹಾಡೋದು. ಯಾಕಂದರೆ ನಿಮ್ಮ ಧಾಟಿಗಳು ದಿನ ಬೇರೆ ಬೇರೆ ಧಾಟಿಗಳಿರ್ತದೆ. ಅದನ್ನು ಕೇಳಲಿಕ್ಕೆ ನನಗೂ ಭಾಳ ಖುಷಿ ಆಗ್ತದೆ. ನಿಮ್ಮ ಸಂಗೀತ ಅಭ್ಯಾಸ ಹೆಂಗಾತು, ಯಾರಿಂದ ಕಲಿತ್ರಿ, ನಿಮ್ಮ ಗುರುಗಳು ಯಾರು, ಅದ್ರ ಬಗ್ಗೆ ನಮಗೊಂಚೂರು ತಿಳಿಸ್ಕೊಡ್ರಿ ಮಾಮಿ. ನಾ ಅದ್ಭುತ ಲೇಖಕಿ ಮತ್ತು ಗಾಯಕಿ ಅಂತ ದೊಡ್ಡ ಮಾತೇನು ಇಲ್ಲ ದೀಪಾ ಅವರೇ. ಅದು ನಿಮ್ಮ ಅಭಿಮಾನ, ಧನ್ಯವಾದ. ಅಂದರೆ ನನಗೆ ಚಿಕ್ಕಂದಿನಿಂದಲೂ ಕನ್ನಡದೊಳಗೆ ಬರೀಲಿಕ್ಕೆ ಭಾಳ ಖುಷಿ. ಯಾವಾಗಲೂ ನಾನು ಸಣ್ಣ ಪುಟ್ಟ ಬರ್ಕೋತಾ ಇರ್ತಿದ್ದೆ. ಬರೆಯೋ ಅಭ್ಯಾಸ ಯಾವಾಗಿನಿಂದ, ಬಾಲ್ಯದಿಂದಲೂ ನನಗೆ ಚಿಕ್ಕಂದಿನಿಂದ ಬರೆಯೋ ಅಭ್ಯಾಸದ. ಹಾಗೆ ಅದು ಮುಂದುವರ್ಕೊಂಡು ಬಂತು. ಆಮೇಲೆ ಮದುವೆ ನಂತರ ಧಾರವಾಡಕ್ಕೆ ಬಂದ್ವಲ್ಲ, ಧಾರವಾಡದೊಳಗೆ ಇದ್ದಿದ್ದಕ್ಕೆ ಇದು ಇಮ್ಮಡಿ ಆಯ್ತು ಅಂತ ಅನ್ಕೋಬೋದು. ಆಮೇಲೆ ನಮ್ಮ ಯಜಮಾನರಿಗೂ ಸಂಗೀತ ಸಾಹಿತ್ಯ ಒಳಗೆ ಆಸಕ್ತಿ ಇದ್ದಿದ್ದಕ್ಕೆ ನನ್ನ ಈ ಅಭಿರುಚಿಯನ್ನು ಅವರು ಸಾಕಿ ಸಲಹಿದ್ರು ಅಂತ ಹೇಳ್ಬೋದು. ಮತ್ತು ಹಾಗೆ ನಾನು ಇದು ಲೇಖನ ಸಣ್ಣ ಪುಟ್ಟ ಬರ್ಕೋತ ಇರ್ತೈತೆ. ಮುಂದೆ ಸಂಗೀತ ಅಂತಂದ್ರೆ, ಸಂಗೀತ ನನ್ನ ತವ್ರ ಮನೆಯೊಳಗೆ ಎಲ್ಲರಿಗೂ ಬಂದದ. ನಮ್ಮ ತವ್ರ ಮನೆಯೊಳಗೆ ಸಂಗೀತ ನಿನಾದ ಯಾವಾಗಲೂ ಇರ್ತದೆ. ಅಂದ್ರೆ ನನ್ನ ತಂದೆ, ತಾಯಿ, ಅಣ್ಣ, ತಮ್ಮ, ತಂಗಿ ಎಲ್ಲರೂ ಹಾಡೋವರೇ. ಹೀಗಾಗಿ ಯಾವಾಗಲೂ ಸಂಗೀತದೊಂದು ನನ್ನ ಬಂತು. ಸಂಗೀತ ನಮ್ಮ ತಾಯಿಯಿಂದ ಬಂದ ಬಳವಳಿ ಅಂತ ಹೇಳ್ಬೋದು. ಅವಳಿಂದ ಬಂದ ಶಕ್ತಿ ಇದು. ಯಾಕಂದ್ರೆ ನನಗೆ ಗುರು ಅಂತಂದ್ರೆ, ನನಗೆ ಏನಂತಾರೆ, ಮನೆಯೇ ಮೊದಲು ಪಾಠಶಾಲೆ, ಜನನಿಯ ತಾಯಿ ಮೊದಲ ಗುರು ಅಂತಾರಲ್ಲ, ಹಂಗೆ ನನಗೆ ಮೊದಲನೇ ಗುರು ನನ್ನ ತಾಯಿನೇ. ನನ್ನ ತಾಯಿ ಒಳ್ಳೆ ಗಾಯಕಿ. ಅವಳು ಒಳ್ಳೆ ಅಭ್ಯಾಸ ಮಾಡಿದ್ಲು, ಸಂಗೀತ ಅಧ್ಯಯನ ಮಾಡಿದ್ಲು ಮತ್ತು ಕ್ಲಾಸು ನಡೆಸ್ತಾ ಇದ್ಲು. ಹೀಗಾಗಿ ಅವಳಿಂದ ಬಂದ ಕೃಪೆ ನಂದು. ಮುಂದೆ ಮತ್ತು ಆ ನಂತರ ನಾನು ಹೆಮ್ಮೆ, ಇದೊಂದು ವಿಷಯ ಹೇಳ್ಬೇಕಾದ್ರೆ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಧಾರವಾಡದೊಳಗೆ ಶ್ರೀ ಅನಂತಚಾರ್ ಕಟಗೇರಿ ಅವರು ಎಲ್ಲರಿಗೂ ಗೊತ್ತಿದ್ದವ್ರೆ. ಅವ್ರ ಕಡೆ ನಾನು ಒಂದು ಸ್ವಲ್ಪ ಸಂಗೀತ ಅಧ್ಯಯನ ಮಾಡಿದೆ. ನಂತರ ಮನೋಹರ್ ಕುಲಕರ್ಣಿ, ಅನುರಾಧ ಭಾಗವತ್, ಹಿಂಗೆ ಎಲ್ಲ ಗುರುಗಳಿಂದ ಸಂಗೀತ ಕಲಿತೆ. ಸಂಗೀತ ಕಲಿತು ಎಲ್ಲ ಕಡೆ ಹಾಡೋದು ಮಾಡೋದು ನನಗೆ ಅಭ್ಯಾಸ ಆಗ್ತಾ ಬಂತು. ಹೀಗಾಗಿ ಬಹಳ ಸಂಗೀತದ ಬಗ್ಗೆ, ಸಂಗೀತ ಕಲ್ತ್ರೆ ಎಲ್ಲನೂ ಮರಿಬೋದು ಅಂತ ನನಗೆ, ಸಂಗೀತದೊಳಗೆ ಬಹಳ ಶಕ್ತಿ ಅದಂತ ನನಗೆ ಅನಿಸ್ತದೆ. ಇದು ನನ್ನ ಹಿಂಗ ನಿಮ್ಮ ಬಾಲ್ಯದ ಜೊತೆ ನಿಮ್ಮ ಬರಹವನ್ನು ಬೆಳೆಸ್ಕೊಂಡ್ರಿ ಅಂತ ಆತು. ಇನ್ನು ನಿಮ್ಮ ತಾಯಿನೇ ನಿಮ್ಮ ಮೊದಲ ಗುರು ಅಂತ ಕೇಳಿ ಬಹಳ ಖುಷಿ ಆಯ್ತು. ಸಂಗೀತ ಸಾಮ್ರಾಟರಾದ್ರ ಕಟ್ಗೇರಿ ದಾಸರು ಅವ್ರ ನೆರಳಲ್ಲಿ ಬೆಳೆದಂಥವ್ರು ನೀವು. ವಾ, ಕೇಳಲಿಕ್ಕೆ ಒಂಥರ ಖುಷಿ ಆಗ್ತದ, ಬಹಳ ಸಂತೋಷ ಅನಿಸ್ತದ. ಇಂಥವರೆಲ್ಲ ನಮ್ಮ ಚಾವಡಿಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೊಂದು ಹೆಮ್ಮೆ ಅದ. ಯಾಕಂದರೆ ಎಂತೆಂಥ ವಿದ್ವತ್ ಕಲ್ತವ್ರ ಹತ್ರ ನೀವೆಲ್ಲ ಕಲ್ತೀರಿ, ಹಾಡ್ಲಿಕ್ಕತ್ತೀರಿ. ನಮ್ಗೆ ಅದು ಕೇಳಲಿಕ್ಕೆ ಒಂಥರ ಖುಷಿ ಅನ್ನಿಸ್ತದೆ. ಹಾಡೋದು ಬರೆಯೋದು ಬಿಟ್ಟು ಮತ್ತೆ ಯಾವ ಹವ್ಯಾಸಗಳು ನಿಮ್ಮ ಹತ್ರ ಅವ, ಅದನ್ನೊಂಚೂರು ನಮ್ಮ ಚಾವಡಿ ಜೊತೆ ಹಂಚ್ಕೊಡ್ರಿ. ಹವ್ಯಾಸ ಅಂದ್ರೆ ದೀಪಾ ಅವರ, ನನಗೆ ಈಗ ಹೆಣ್ಮಕ್ಳಿಗಿರ್ಬೋದಾದಂಥ ಹವ್ಯಾಸಗಳು ಅಂದರೆ ರಂಗೋಲಿ, ಸಾಹಿತ್ಯ, ಸಂಗೀತ ಅಂತೂ ಸರಿ ಮತ್ತು ಕರಕುಶಲ ಮಾಡೋದು, ಇವನ್ನೆಲ್ಲ ನನಗೆ ಭಾಳ ಇಂಟ್ರೆಸ್ಟ್ ಅದ. ಮದುವೆಗೆಲ್ಲ ಮುತ್ತಿನಕಾಯಿ, ಅರಿಶಿನ, ಕುಂಕುಮ ಇವೆಲ್ಲ ಮಾಡ್ತಾರಲ್ಲ, ಅದ್ರೊಳಗೆ ನನಗೆ ಭಾಳ ಇಂಟ್ರೆಸ್ಟ್ ಅದ. ನನ್ನ 3 ಮಂದಿ ಹೆಣ್ಮಕ್ಳ ಮದುವೆಗೆ ನಾವು ಮನೆಯಲ್ಲೇ ಮಾಡಿದೆ, ಅದು ಒಂದು. ಮತ್ತು ಒಂದು ಅಭಿನಯ ಭಾರತಿ ಅಂತ ಒಂದು ಸಂಸ್ಥೆಯೊಳಗೆ ನಾನು ರಂಗಗೀತೆಗಳ ಒಂದು ಕಾರ್ಯಕ್ರಮ, ಸಾಪ್ತಾಹಿಕ 2 ಸಾಪ್ತಾಹಿಕ ಒಂದು ಉಪನ್ಯಾಸದೊಂದಿಗೆ ರಂಗಭೂಮಿಯ ರಂಗುಗಳು ಎಂಬ ಗೀತೆಗಳ ಒಂದು ಮಾಲಿಕೆಯನ್ನು ಕೊಟ್ಟೆ. ಹೀಗೆ ಅದು ಒಂದಿತ್ತು. ಆಮೇಲೆ ಕನ್ನಡದ ಶ್ರೀಮಂತ ಸಾಹಿತ್ಯ, ಯಾರಿಗೂ ಗೊತ್ತಿಲ್ಲ, ದಾಸ ಸಾಹಿತ್ಯ. ದಾಸ ಸಾಹಿತ್ಯನ ಎಷ್ಟು ನಾವು ಅಗಿತೀವೋ
ಅಗದಷ್ಟು ಬಗದಷ್ಟು ನಮಗೆ ರುಚಿಯಾಗಿ ಸಿಗುವಂತಹ ಸಾಹಿತ್ಯ ಅದು ಎಲ್ಲರಿಗೂ ಗೊತ್ತಿದ್ದದ್ದೇ. ಅದರೊಳಗೆ ಕೂಡ ನಾನು ಈಗ ಅಧ್ಯಯನ ಮಾಡ್ಲಿಕ್ಕತ್ತೀನಿ. ನಂದು 5ನೇ ವರ್ಷ. ಅದು ಆಕಾಶದಿಂದ ಇಳಿದ ಸುರಗಂಗೆ ಅಂತ ಅನ್ಕೋತೀನಿ. ನನಗೆ ಬಹಳ ತುಂಬ ಹಿಡಿಸ್ತದೆ ಅದರೊಳಗೂ ಅಧ್ಯಯನ ಮಾಡ್ಲಿಕ್ಕತ್ತೀನಿ. ಮತ್ತು ಹೀಗೆ ಇನ್ನು ಹವ್ಯಾಸಗಳು ಸಣ್ಣ ಪುಟ್ಟ ಹವ್ಯಾಸಗಳ ಪಟ್ಟಿ ಇದು ನಂದು. ಮೇಘನಾ ಅವರೇ, ಇಷ್ಟೆಲ್ಲ ತಿಳ್ಕೊಂಡಂತ ನೀವು ತುಂಬ ಬರಿತೀರಾ, ತುಂಬ ಓದ್ತೀರಾ, ತುಂಬ ಹಾಡ್ತೀರಾ. ನಿಮ್ಗೆ ಏನಾದರೂ ಸನ್ಮಾನ ಖಂಡಿತ ಆಗಿರ್ತದ. ನಮ್ಗೊಂಚೂರು ಅಲ್ಲೆಲ್ಲೋ 6th ಸೆನ್ಸ್ ಅಂತಾರಲ್ಲ, ಹಂಗೆ ಅನಿಸ್ಲಿಕ್ಕತ್ತದ. ನಿಮ್ಗೆ ಏನಾದ್ರು ಸನ್ಮಾನಗಳಾಗಿದೆಯಾ? ಅದ್ರ ಬಗ್ಗೆ ನಮ್ಮ ಚಾವಡಿಯವ್ರಿಗೆ ಒಂದು ಸ್ವಲ್ಪ ವಿವರವಾಗಿ ಹೇಳ್ಕೊಳ್ಳಿ. ಸನ್ಮಾನ ಪ್ರಶಸ್ತಿ ಅಂದ್ರೆ ಬಂದಾವ. ಅಂತಹ ದೊಡ್ಡ ಪ್ರಶಸ್ತಿ ಸಮಾರಂಭ ಏನಲ್ಲ. ಅಂದ್ರೆ ನನಗೆ ಇದ್ರೊಳಗೆಲ್ಲ ಬರೆಯೋದ್ರೊಳಗೆ ಸಣ್ಣ ಪುಟ್ಟದ್ರೊಳಗೆಲ್ಲ ಸಣ್ಣ ಸಣ್ಣ ಪ್ರಶಸ್ತಿಗಳು, ಬಹುಮಾನಗಳು ಸಿಗ್ತಾ ಇದ್ದು. ಈಗ ಮೊದಲಿಗೆ ಅಂತಂದರೆ ಒಮ್ಮೆ ನಮ್ಮ ಯಜಮಾನ್ರ ಬ್ಯಾಂಕ್ನೊಳಗೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತಾಯಿದ್ರು. ಆ ವಾರ್ಷಿಕೋತ್ಸವದೊಳಗೆ ನಾವೆಲ್ಲರೂ ಭಾಗವಹಿಸ್ತಿದ್ವಿ, ನಾನು ನನ್ನ ಮಕ್ಕಳು ಎಲ್ಲರೂ. ಹಾಗೆ ಒಂದು ಸಲ ಭಾಗವಹಿಸಿದಾಗ ನಾನು ಬೇಂದ್ರೆಯವರ ಒಂದು ಭಾವಗೀತೆ, ನನ್ನ ಕೈ ಹಿಡಿದ ಕೇಳು ನುಂಗಿನ ಭೂಮಿ ಅಂತ ಒಂದು ಭಾವಗೀತೆಯನ್ನು ಹಾಡಿದೆ. ಅದಕ್ಕೆ ನನಗೆ ಬಹುಮಾನ ಬಂತು. ಅಲ್ಲಿ ಬಹುಮಾನ ಬಂದಂತಹ ಅವರಿಗೆ ಧಾರವಾಡದ ಕಲಾಭವನ ಅಂತ ಒಂದು ಇದಿಲ್ಲ, ಅಲ್ಲಿ ನಮ್ಗೆ ಬಹುಮಾನ ಕೊಡೋರಿದ್ರು, ಪ್ರಶಸ್ತಿ ಕೊಡೋರಿದ್ರು. ಆ ಸಮಾರಂಭವನ್ನು ನಾನು ಇಲ್ಲಿ ನೆನೆಸ್ಕೋಬೇಕು. ಅಲ್ಲಿ ನನಗೆ ಖ್ಯಾತ ವಿಮರ್ಶಕರಾದ ಶ್ರೀ ಕೀರ್ತಿನಾಥ್ ಕುರ್ತಕೋಟಿ ಅವರ ಕೈಯಿಂದ ನನಗೆ ಪ್ರಶಸ್ತಿ ಸನ್ಮಾನ ಸಿಕ್ಕಿದ್ದು ಇವತ್ತಿಗೆ ನಾನು ನೆನೆಸ್ಲಿಕ್ಕೆ ಬೇಕು. ಅದು ನನಗೆ ಭಾಳ ಅಂದರೆ ಭಾಳ ಜೀವನದೊಳಗೆ ಮರೆಯಲಾರದ ಕ್ಷಣ ಅಂತ ಹೇಳ್ತೀನಿ. ಅದು ಭಾಳ ನನಗೆ ಖುಷಿ ಕೊಡ್ತು. ಆಮೇಲೆ ಇನ್ನೊಂದು ಸಾರಿ ಎಲ್ಲ ಮಹಿಳಾ ಮಂಡಳಿಗೆ ಎಲ್ಲ ಥರದ ಹಾಡುಗಳು ಅಂತಂದರೆ ದಾಸರ ಹಾಡು, ದೇಶಭಕ್ತಿ ಗೀತೆ ಮತ್ತು ಭಾವಗೀತೆ, ಹಿಂಗೆ ಒಂದು 5 ಸ್ಟೆಪ್ನೊಳಗೆ ಯಾರು ಪ್ರಥಮ ಬರ್ತಾರೆ ಅವ್ರಿಗೆ ಒಟ್ಟು 52 ಜನರೊಳಗೆ ನಂದು ಪ್ರಥಮ ಬಂತು. ನನಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು. ಹೀಗಾಗಿ ಅದು ಒಂದು ಸನ್ಮಾನ ಅಂತ ಅನ್ಕೋತೀನಿ. ಹೀಗೆ ಸಣ್ಣ ಪುಟ್ಟ ಸನ್ಮಾನ ಆಗ್ಯಾವ. ಹಾಗೆ ನಾನು ಅದನ್ನೇ ಮುಂದುವರ್ಸ್ಕೊಂಡು ಬಂದು ಎಲ್ಲಾದ್ರೊಳಗೆ ಮುಂದುವರೆದೆ. ನಾನು ಭಜನಾ ಮಂಡಳಿ, ಮಹಿಳಾ ಮಂಡಳದೊಳಗೂ ಭಾಗವಹಿಸ್ತೀನಿ. ಅಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ 2 ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸೀನಿ. ಮತ್ತು ಅಲ್ಲಿನೂ ಏನಾದರೂ ಬರೆಯೋದು ಇದು ಇತ್ತಂದರೆ ನಾನೇ ಅದರಲ್ಲೂ ಭಾಗಿಯಾಗ್ತೀನಿ. ಮತ್ತು ಹಿಂಗೆ ಹವ್ಯಾಸದಿಂದ ಆಕಾಶವಾಣಿ ಒಳಗೆ ಕೂಡ ನಾನು ರೂಪಕ, ಚರ್ಚೆ, ನಾಟಕ ಬರೆಯೋದಿರ್ತದೆ ಮಹಿಳಾ ಮಂಡಳದಿಂದ. ಆಗ ಅದನ್ನು ಬರೆಯೋದು, ಲೇಖಕಿಯಾಗಿ ಬರೋದು, ಅದರೊಳಗೆ ಭಾಗಿಯಾಗಿ ಅದರೊಳಗೆ ಭಾಗನೂ ಆಗೋದು, ಹೀಗೆ ಅದು ಒಂದು ಮಾಡ್ತಿರ್ತೇನೆ ಯಾವಾಗಲೂ. ಹೀಗಾಗಿ ಇನ್ನು ಮುಂದೆ ನಾನು ಅನೇಕ ಚಿತ್ರಕವನ, ನ್ಯಾನೋ ಕಥೆಗಳು ಕೂಡ ನಾನು ಬರೆದೀನಿ. ಎಲ್ಲ ಗ್ರೂಪಿಗೆ ಬರೆದು ಹಾಕ್ತಿರ್ತೇನೆ. ಒಟ್ಟು ಅದನ್ನು ನಾನು ಮಾಡ್ತಾಯಿರ್ತೀನಿ. ಹಾಗೆ ನಾನು ಮೊದಲಿಗೂ ತರಂಗ, ಸುಧಾ ಈ ಪತ್ರಿಕೆಗಳಲ್ಲಿ ಕೂಡ ನಾನು ಲೇಖನಗಳನ್ನು ಬರೆದು ಹಾಕಿದ್ದಕ್ಕೆ ನನಗೆ ಅದು ಬರೆದು ಹಾಕಿದಾಗ ನಗದು ಬಹುಮಾನ ಕೂಡ ನನಗೆ ಕೆಲವು ಸಾರಿ ಅದರಲ್ಲಿ ಸಿಕ್ಕಾವ. ಅದು ಒಂದು ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಹಿಂಗೆ ಕೆಲವು ಬಂದಾವ. ಇನ್ನು ನಮ್ಮ ಮನೆ ಧಾರವಾಡದಾಗ ಸಾಧನಕೇರಿ ಒಳಗೆ ಇದ್ದಿದ್ದಕ್ಕೆ, ಅಂದ್ರೆ ಬೇಂದ್ರೆಯವರ ಮನೆ ಹತ್ತಿರ ಇರೋದಕ್ಕೆ, ಅವರ ನೆರಳಿನಲ್ಲಿರೋದಕ್ಕೆ ನಾನು ಕೂಡ ಅವರ ಒಂದು ಇದು ಬಂತೇನೋ ಅಂತ ಅನ್ಕೋತೀನಿ. ಒಮ್ಮೆ ನಾವು ಮದುವೆ ಆದ ಹೊಸರಲ್ಲಿ ನಮ್ಮ ಯಜಮಾನ್ರು ನನ್ನ ಬೇಂದ್ರೆಯವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಆ ಕ್ಷಣ ಅಂತೂ ಮರ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಕೊಂಡು ಹೋದಾಗ ಅವರು ನಮ್ಮನ್ನು ಕರೆದು ಒಳಗೆ ಕೂಡಿಸಿ ಕೈ ಒಳಗೆ ಸಕ್ಕರೆ ಹಾಕಿ ನನಗೆ ಒಂದು ವಿನಯ ಎಂಬ ಒಂದು ಕವನ ಸಂಕಲನ ಕೊಟ್ಟರು. ಆ ಕವನ ಸಂಕಲನೊಳಗಿನ ಹಾಡುಗಳನ್ನು ನಾನು ಎಷ್ಟೋ ಕಡೆ ಹಾಡಿ ಬಹುಮಾನ ಗಿಟ್ಟಿಸ್ಕೊಂಡೀನಿ. ಹೀಗೆ ಬಹುಮಾನಗಳನ್ನು ಗಿಟ್ಟಿಸ್ಕೊಳ್ಳೋದು, ಅಲ್ಲಲ್ಲಿ ಚಪ್ಪಾಳೆ ಮತ್ತು ಬೆನ್ನು ಚಪ್ಪರಿಸ್ಕೊಂಡೋದು ಇದೆ. ಅದೊಂದು ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಹೀಗೆ ನನ್ನ ಇವು ಸನ್ಮಾನ ಅಂತ ಅನ್ಕೋಬೇಕು. ಹಿಂಗೆ ಆಮೇಲೆ ನಾನು ಈಗ ನಿತ್ಯ ಗಾಯನದ ಒಂದು ಕಡೆ ಭಾಗವಹಿಸ್ತಾ ಇದ್ದೀನಿ. ಅದು 4ನೇ ವರ್ಷ. ಅದು ಒಂದು ಪ್ರಶಸ್ತಿ ಸಿಗ್ತಿರ್ತದೆ. ಅದು ಒಂದು ಎಲ್ಲ ಖುಷಿ ಕೊಡ್ತದೆ. ಹಿಂಗೆ ಇವೆಲ್ಲ ನಾನು ಹವ್ಯಾಸದೊಂದಿಗೆ ಜೀವನ ಹೆಮ್ಮೆಯಿಂದ ಸಾಗ್ಯದ. ಜೀವನಕ್ಕೆ ಖುಷಿ ಕೊಡ್ತಾವ. ಇವು ಜೀವನದ ಪುಣ್ಯದ ಬುತ್ತಿ ಅಂತ ನಂದು ಅನಿಸಿಕೆ. ಬಾರೋ 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 ಸಾಧನಕ್ಕೆ
ಅಬ್ಬಾ ಎಂಥ ಅದ್ಭುತ ಸಾಹಿತ್ಯ ಅಲ್ವಾ. ಇಂಥ ಸಾಹಿತ್ಯ ಬರೆದವ್ರ ಹತ್ರ ನೀವು ಕಳೆದ ತಕ್ಷಣಗಳು ಹಂಚ್ಕೊಂಡ್ರಿ, ಖುಷಿ ಆಗ್ತದ. ಅವರಿಂದ ಅಷ್ಟು ಚಲೋ ಪುಸ್ತಕನ ಸಿಕ್ಕದು ನಿಮಗೆ, ಅಭಿನಂದನೆಗಳು ನಿಮಗೆ. ಭಾಳ ಖುಷಿ ಆಗ್ತದೆ. ಯಾಕಂದರೆ ಬೇಂದ್ರವ್ರನ್ನ ನೀವೆಲ್ಲ ನೋಡಿರಿ, ಅವ್ರ ಹತ್ರ ಮಾತಾಡಿರಿ ಅಂದ್ರೆ ಕೇಳಲಿಕ್ಕೆ ಒಂಥರ ಖುಷಿ ಆಗ್ಲಿಕ್ಕತ್ತದ ನನಗೆ. ಇನ್ನು ನಿಮ್ಮ ಸಂದರ್ಶನ ಕೊನೆಯ ಹಂತದಲ್ಲಿ ನಾವು ಬರ್ತಾ ಇದ್ದೀವಿ. ನಮ್ಮ ಕಲಾ ಚಾವಡಿಯ ಬಗ್ಗೆ ನಿಮ್ಮ 2 ಮಾತುಗಳನ್ನ ನಮ್ಮ ಕಲಾ ಚಾವಡಿ ತಂಡಕ್ಕೆ ತಿಳಿಸಿ. ದೀಪಾ ಅವರೇ, ನಿಮ್ಮ ಕಲಾ ಚಾವಡಿನೂ ಹೌದು, ನಮ್ಮ ಕಲಾ ಚಾವಡಿನೂ ಹೌದು. ನಮ್ಮ ಕಲಾ ಚಾವಡಿ ಬಗ್ಗೆ ಮಾತಾಡಲಿಕ್ಕೆ ಪದಗಳು ಸಾಲದು ಮತ್ತು ಸಮಯನೂ ಸಾಲದು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಇಷ್ಟು ಸಮಯದಾಗ ಹೇಳಲಿಕ್ಕೆ ಆಗಲ್ಲ. ನನಗಂತೂ ಈ ಕಲಾ ಚಾವಡಿಯನ್ನು ಸೇರಿದಾಗಿನಿಂದ ಬಹಳ ಪ್ರೋತ್ಸಾಹ ಮತ್ತು ಉತ್ಸಾಹ ಬಹಳ ಸಿಕ್ಕದು. ಇದು ಪ್ರತಿಭೆ ಮತ್ತು ಕಲೆಯ ಆಗರ, ಕಲಿಯುವವರಿಗೆ ದಿವ್ಯ ಮಂದಿರ ಅಂತ ನಾನು ಹೇಳ್ತೀನಿ. ಭಾಳ ಚಂದ. ಎಲ್ಲ ಥರದ ಕಲೆಗಳಿಗೂ ಇಲ್ಲೇ ಆದ್ರದ ಇದು ಆಗರನೂ ಹೌದು. ಹಂಗೆ ಅಂದ್ರೆ ಸೋಮವಾರ ವಾದ್ಯ ಚಾವಡಿ, ಮಂಗಳವಾರ ದಾಸ ಚಾವಡಿ, ಬುಧವಾರ ಸಾಹಿತ್ಯ ಚಾವಡಿ, ಹೀಗೆ ಒಂದು ವಾರವಿಡೀ ವಿಭಿನ್ನವಾದ ಈ ಥರ ಎಲ್ಲೂ ನಾನು ನೋಡಿರಲಿಲ್ಲ. ಈ ಕ್ರಮ ಎಲ್ಲರಿಗೂ ಎಲ್ಲ ಥರದ ಕಲೆಗಳನ್ನು ಕಲೀಲಿಕ್ಕೆ ಅನುಕೂಲ ಮಾಡಿಕೊಟ್ಟದ. ಆಮೇಲೆ ನೀವು ಇಲ್ಲಿರುವಂತಹ ನಿರ್ವಾಹಕಿಯರೆಲ್ಲರೂ ಬಹಳ ನಗುಮೊಗದ ಸ್ನೇಹಿತೆಯರು ಅಂತ ಹೇಳ್ಬೋದು. ಆಮೇಲೆ ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರಂತೂ ಅವ್ರ ಶಿಸ್ತು, ಸಂಘಟನೆ, ಅವರ ಸಮಯ ಪ್ರಜ್ಞೆ ಇವೆಲ್ಲವನ್ನು ನಾವು ಕಲೀಲೇಬೇಕು. ಹೆಣ್ಮಕ್ಳಿಗೆ ಇದು ಬಹಳ ಮುಖ್ಯ, ಕಲಿಬೇಕು. ಮತ್ತು ಅವ್ರದ್ದು ಇನ್ನೊಂದು ಗುಣ ಅಂತಂದ್ರೆ ತಾವು ಬೆಳೆಯೋದಲ್ಲದೆ ಇನ್ನೊಬ್ಬರನ್ನು ಬೆಳೆಸ್ತಾರಲ್ಲ, ಅದು ಆ ಹಿರಿಗುಣ ಎಲ್ಲರೊಳಗೂ ಇರೋದಿಲ್ಲ. ಅದು ನನಗೆ ಬಹಳ ಸಂತೋಷ ಅನ್ನಿಸ್ತದೆ ಹೇಳಲಿಕ್ಕೆ. ಮತ್ತು ಎಲ್ಲದಕ್ಕೂ ಎಲ್ಲ ಕಲೆಗಳಿಗೂ ಇಲ್ಲಿ ಇದ್ದಿದ್ದಕ್ಕೆ ಎಲ್ಲರೂ ಭಾಗವಹಿಸ್ತಾರೆ. ಈ ಭಾಗವಹಿಸೋದ್ರಿಂದ ಎಲ್ಲರ ಜೋಡಿ ಅವ್ರ ಹಾಡ ನಾವು ಕಲಿಯೋದು, ಎಲ್ಲರೂ ಸಾಹಿತ್ಯನೂ ತುಂಬ ಚೆನ್ನಾಗಿ ಬರೀತಾರೆ. ಅದನ್ನು ನಾವು ನೋಡಿಕೊಂಡು ಒಬ್ರಿಗೊಬ್ಬರು ಅಂದ್ರೆ ಕಲೆಯಿಂದ ಕಲೆಯನ್ನು ಬೆಳೆಕೋತ ಹೋಗ್ತಾ ಅಂತ ನನಗನ್ನಿಸ್ತದೆ. ಮತ್ತೇನು ಹೇಳಬೇಕು ಇನ್ನು ಅಂತಂದರೆ, ನನಗಂತೂ ಭಾಳ ಖುಷಿ ಕೊಟ್ಟಂಥ ಒಂದು ಗ್ರೂಪು, ವೇದಿಕೆ ಅಂತ ಹೇಳ್ತೀನಿ. ಈ ಕಲಾ ಚೌಡಿ ಒಳಗೆ ಎಲ್ಲರೂ ಇರೋದು ಭಾಳ ಖುಷಿ ಕೊಡ್ತದೆ. ಮತ್ತು ಹೋಸಲ ಅಧಿಕ ಮಾಸದಾಗ ನನಗೆ ಹಾಡಲಿಕ್ಕೆ, ಸಂಗೀತ ಹಾಡ್ಲಿಕ್ಕೆ ಕೊಟ್ರಲ್ಲ, ಅವಾಗ 33 ಹಾಡಲಿಕ್ಕೆ ಸಾಧ್ಯ ಅದನ ಅಂತ ಅಂದ್ಕೊಂಡ್ರೆ ಅದು ಹಾಡಿ ಮುಗಿಸಿದೆ. ಅಂಥ ಒಂದು ಪ್ರೋತ್ಸಾಹ ಮತ್ತು ಕಾನ್ಫಿಡೆನ್ಸ್ ಅಂತಿರಲ್ಲ, ಹಿಂಗೆ ಕೊಟ್ಟರೆ ನಾವು ಇನ್ನೂ ಈ ಜೀವನದೊಳಗೆ ಏನೇನೋ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಅದಕ್ಕಿಂತ ಹೆಚ್ಚು ಈ ಕಲಾ ಚೌಡಿಯೊಳಗೆ ಎಲ್ಲ ಶಿಸ್ತು ಭಾಳ ನನಗೆ. ಅವ್ರ ಶಿಸ್ತು, ಅವ್ರ ಸಂಘಟನೆ, ಅವರ ಒಂದು ಶಿಸ್ತು ಎಲ್ಲಿ ಗೊತ್ತಾತಂದ್ರೆ ಪ್ರತಿ ವರ್ಷ ನಡೀತಿರುವಂತಹ ವಾರ್ಷಿಕೋತ್ಸವದಾಗ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂದ್ರೆ ಹೂವಿನ ಮಾಲೆ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಅದ್ರ ಜೊತೆ ಹೆರ್ಪಿನ್ ಕೊಡೋದು ಅಂದ್ರೆ ಎಷ್ಟು ಶಿಸ್ತಲ್ಲ. ಈ ಥರದ ಅಚ್ಚುಕಟ್ಟುತನ ಎಲ್ಲರಲ್ಲಿಯೂ ಇರೋದಿಲ್ಲ. ಇದು ಇಲ್ಲೇ ನಾ ಕಂಡದ್ದು. ಹೀಗಾಗಿ ನನಗಂತೂ ಬಹಳ ಖುಷಿ ಅನ್ನಿಸ್ತದ. ನನಗೆ ಮತ್ತು ಈ ಸಂದರ್ಶನಕ್ಕೆ ಅವಕಾಶ ಕೊಟ್ಟು ಇದನ್ನು ನನ್ನನ್ನೇ ಆಯ್ಕೆ ಮಾಡಿದ್ದಕ್ಕೆ ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರಿಗೆ ಮತ್ತು ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಮಗದೊಮ್ಮೆ ವಂದನೆಗಳೊಂದಿಗೆ ಧನ್ಯವಾದಗಳು. ದೀಪಾ ಅವರೇ, ನಮಸ್ಕಾರ. ತುಂಬ ಸಂತೋಷ. ನಿಮ್ಮ ನೆಚ್ಚಿನ ಕಲಾ ಚಾವಡಿಯ ಬಗ್ಗೆ ಇಷ್ಟು ಖುಷಿಯಾಗಿ ಮಾತಾಡಿ ನಂಗೆ ಅದು ಒಂಥರ ಮೈಯಲ್ಲಿ ರೋಮಾಂಚನ ಅನಿಸ್ತು. ಯಾಕಂದರೆ ನಮ್ಮ ಕಲಾ ಚಾವಡಿ ಇಷ್ಟು ಬೇಗ ಎಲ್ಲರ ಮನಸ್ಸಲ್ಲಿ ಬೇರೂರಿದೆ ಅನ್ನೋದೇ ನಮಗೆ ಹೆಮ್ಮೆ ಅಲ್ವಾ. ಅದಕ್ಕೆಲ್ಲ ಕಾರಣ ನೀವೇ, ಸದಸ್ಯರೇ ಕಾರಣ. ಯಾಕಂದರೆ ನೀವೆಲ್ಲ ಪೋಸ್ಟ್ಗಳು ಮಾಡ್ತಾ ಇದ್ರೆ ಎಲ್ಲರಿಗೂ ಮುಟ್ಟುತ್ತೆ. ಅದು ನಮ್ಮ ನಿಯಮಗಳನ್ನ ಉಲ್ಲಂಘನೆ ಮಾಡ್ದಂಗೆ ಕರೆಕ್ಟಾಗಿ ನೀವು ಫಾಲೋ ಮಾಡ್ತಾ ಇರ್ತೀರಾ. ಸೊ ಅದಕ್ಕೆ ನಮಗೆ ಖುಷಿ ಆಗತ್ತೆ. ಆಯಿತು, ಖಂಡಿತ ಇಷ್ಟೆಲ್ಲ ನಾವು ನಿಮ್ಮಿಂದ ತಿಳ್ಕೊಂಡ್ವಿ. ಇನ್ನೂ ಹೆಚ್ಚು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆ ಸದಸ್ಯರು ಇಷ್ಟೊತ್ತು ನಮ್ಮೊಂದಿಗೆ ನೀವು ಇದ್ದು ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ದೀರಾ, ನೋಡಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕಲಾ ಚಾವಡಿಯ ತಂಡದಿಂದ ಶುಭಾಶಯಗಳು ತಿಳಿಸ್ತಾ ಮೇಘನಾ ಜಾಗೀರ್ದಾರ್ ಅವ್ರನ್ನ ಬೀಳ್ಗೊಳ್ಳೋಣ. ನಮಸ್ಕಾರ.